ಸ್ಟೋರಿ ಇಷ್ಟ ಆಯಿತು, ಕತೆ ಇಷ್ಟ ಆಯಿತು. ಕತೆ ಚೆನ್ನಾಗಿದೆ ಅನ್ನಿಸ್ತು. ಇದುವರೆಗೂ ನಾನು ನೋಡಿಲ್ಲದೆ ಇರೋ ಕತೆ ಅಂತ ಅನ್ನಿಸ್ತು. ಅಷ್ಟು ಅನ್ನಿಸ್ತು. ಓಕೆ, ಥ್ಯಾಂಕ್ಸ್. ರಾಮ್ ತೇಜ ನಮಗೆ ಹಳೆಯ ಸ್ನೇಹಿತರು. ನನ್ನ ಮೊದಲನೇ ಸಿನಿಮಾ ಮೆಜೆಸ್ಟಿಕ್ ಸಿನಿಮಾದ ನನ್ನ ಇಂಡಸ್ಟ್ರಿಗೆ ಪರಿಚಯ ಮಾಡಿದಂಥ PN ಸತ್ಯ ಅವರ ಶಿಷ್ಯ ಅವರು. ಆ್ಯಕ್ಚುಲಿ ನಮ್ಗೆ ಹಳೆಯ ಸ್ನೇಹಿತರು. ಅವರ ಮೊದಲನೇ ಚಿತ್ರ ಚೊಚ್ಚಲ ಚಿತ್ರ ಭೈರವ. ಕಂಟೆಂಟು ನೀಟಾಗಿದೆ. ಒಂದು ಸಿನಿಮಾ ಅದು ಒಂದು ಮನೆಯಲ್ಲೇ ಆಲ್ಮೋಸ್ಟ್ ಒಂದು 80 to 90% ಒಂದು ಮನೆಯಲ್ಲೇ ಶೂಟ್ ಮಾಡಿದ್ದಾರೆ. ಅದು ಡೆಲ್ಲೀಲಿ ಆ ಕೋಲ್ಡ್ ವೆದರಲ್ಲಿ ಹೇಳ್ತಾಯಿದ್ರು ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ. ಒಂದು ನೀಟ್ ಕಂಟೆಂಟು. ಅದೇ ಈ ಕೆಲವು ಈ ಕಾಂಪಿಟೇಷನ್ ಇದರಲ್ಲಿ ಥಿಯೇಟ್ರಿಗೆ ಬರೋಕ್ಕಾಗದೆ ಒಂದು OTTಲಿ ರಿಲೀಸ್ ಮಾಡ್ತಿದ್ದಾರೆ, ಡೈರೆಕ್ಟ್ OTT. ಅದು ಯಾವ OTT ಅಂತ ಫರ್ದರ್ ತಿಳಿಸ್ತಾರೆ. ಟೀಮ್ ಒಳ್ಳೆಯದಾಗಲಿ. ಆಮೇಲೆ ಅದಲ್ಲದೆ ಫ್ರಮ್ ದಿ ನಾರ್ತ್ ಪ್ರೊಡ್ಯೂಸರ್ ಬಂದು ಕನ್ನಡ ಸಿನಿಮಾ ಮಾಡ್ತಿರೋದು ಒಂದು ರೀತಿ ಒಳ್ಳೆ ಇಟ್ಸ್ ಎ ಇನ್ವಿಟೇಷನ್ ಅಂತ ಹೇಳ್ಬೋದು. ಎಲ್ಲರೂ ಪಾತ್ರಗಳು ನಿಜವಾಗ್ಲೂ ಅವ್ರು ಯಾರ್ಯಾರು ಏನು ಮಾಡಿದ್ದಾರೆ ಪ್ರತಿಯೊಬ್ಬರು ಪಾತ್ರಗಳನ್ನು ಚೆನ್ನಾಗಿ ಮಾಡಿದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ. ಒಳ್ಳೆಯದಾಗಲಿ ಎಲ್ಲರಿಗೂ. ಆಲ್ ದಿ ಬೆಸ್ಟ್. ಭೈರವ ಮೂವಿ ಈಗ ನೋಡಿದ್ವಿ, ತುಂಬ ಚೆನ್ನಾಗಿದೆ. ಹೊಸದಾಗಿ ಹೇಳಬೇಕಂದ್ರೆ ಏನಿಲ್ಲ, ಒಂದು ನೋಡುಗರ ಒಂದು ಕಲ್ಪನೆಗೆ ಸಿಗದಂಥ ಒಂದು ಅದ್ಭುತ ಕಲ್ಪನೆ ಚಿತ್ರ ಅಂತಲೇ ಹೇಳ್ಬೋದು. ಸೊ ಒಂದು ಹೊಸ ಕಲ್ಪನೆ ಚಿತ್ರ ನಿಜವಾಗ್ಲೂ ಚೆನ್ನಾಗಿದೆ. ಎಲ್ಲೂ ಇದು ಯಾವ ಥರ ಸಿನಿಮಾ ಅಂತ ಯಾರು ಕಂಡುಹಿಡಿಯೋಕ್ಕಾಗಲ್ಲ. ಫುಲ್ಲು ನೋಡೋವ್ರಿಗೂ ಕಂಡುಹಿಡಿಯೋದಕ್ಕಂಥ ಒಂದು ಸಿನಿಮಾ ಮಾಡಿದ್ದಾರೆ. ನಿಜವಾಗ್ಲೂ ನನಗೆ ಖುಷಿ ಆಯಿತು. ಕೊನೆವರೆಗೂ ನಾನು ಇದು ನನಗೆ ಅನಿಸಿದ್ದದು. ಯಾಕಂದರೆ ಎಲ್ಲೂ ಇದು ಏನಾಗುತ್ತೆ ಅಂತ ನಿಜವಾಗ್ಲೂ ಗೊತ್ತಾಗಲ್ಲ. ಸೊ ಒಂದು ಸಸ್ಪೆನ್ಸಾಗಿ ತೊಗೊಂಡೋಗಿದ್ದಾರೆ. ನಿಜವಾಗ್ಲೂ ನಾನು ಡೈರೆಕ್ಟ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ, ಅವ್ರಿಗೆ ಸಪೋರ್ಟ್ ಮಾಡೋಂಥ ಪ್ರೊಡ್ಯೂಸರ್ಗೂ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಥ್ಯಾಂಕ್ ಯು. ಇಟ್ಸ್ ಗುಡ್ ಮೂವಿ, ಭೈರವ ಮೂವಿ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಸಿನಿಮಾ ನೋಡಬೇಕಾದ್ರೆ ಸನತ್ ಅವರು ಹೇಳ್ತಿದ್ರು, ಬಜೆಟ್ ವೈಸೆಲ್ಲ ಡಿಸ್ಕಷನ್ ಆಗ್ತಿತ್ತು ಸನತ್ ಅವ್ರ ಜೊತೆ. ಚೆನ್ನಾಗಿ ತೆಗ್ದಿದ್ದಾರೆ. ಡೆಲ್ಲಿಯಲ್ಲೆಲ್ಲ ಶೂಟ್ ಆಗಿದೆ. ತುಂಬ ಚೆನ್ನಾಗಿದೆ ಸಿನಿಮಾ. ಬಂದು ಎಲ್ಲೂ ಸಪೋರ್ಟ್ ಮಾಡಿ. OTTಗೆ ಬರುತ್ತೆ, ಸಪೋರ್ಟ್ ಮಾಡಿ. ಸರಿಯಾಗಿತ್ತು. ಫಿಲಮ್ ಡೈರೆಕ್ಟ್ರು ಬಂದು ನನ್ನ ಫ್ರೆಂಡು ರಾಮ್ ತೇಜ ಅಣ್ಣ ಅಂತ. ಅವ್ನು ಇವತ್ತಿಂದ ನೋಡ್ತಾ ಇಲ್ಲ, ಒಂದು 2-3 ವರ್ಷದಿಂದ ನೋಡ್ತೀನಿ. ನನ್ನ ಫ್ರೆಂಡ್ ಋತಿಕ್ ಅವರ ಅಣ್ಣ. ಅವ್ರು ಅವಾಗಲಿಂದನೂ ಅಷ್ಟೇ. ಅವ್ರು ಒಂದು ಸ್ಟೋರಿ ಮಾಡ್ತಾರೆ ಅಂದರೆ ಅದಕ್ಕೆ ಪಕ್ಕ ಕಾನ್ಸೆಪ್ಟ್ ಇಟ್ಕೊಂಡು ಸ್ಟೋರಿ ಮಾಡೋದು, ಸುಮ್ಮನೆ ಏನೂ ಮಾಡಲ್ಲ. ಫಿಲಮ್ ಅಂತ ಫಸ್ಟಿಂದ ಲಾಸ್ಟ್ವರೆಗೂ ಆಡಿಯನ್ಸ್ನ ಹೆಂಗೆ ಹಿಡಿದಿಟ್ಕೊಬೇಕು ಆ ಥರ ಹಿಡಿದಿಟ್ಕೊಳ್ಳುತ್ತೆ. ಫಿಲಮ್ ಅಂತೂ ತುಂಬ ಚೆನ್ನಾಗಿದೆ. OTTಗೆ ಬಂದಾಗ ಯಾರು ಮಿಸ್ ಮಾಡಿದ್ರೆ ನೋಡಿ, ಫಿಲಮ್ ಚೆನ್ನಾಗಿದೆ. ಸರ್ ಓಕೆನಾ? ಓಕೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿನಯ್ ಚಂದ್ರ. ನಾನು ಒಬ್ಬ ಸಂಗೀತ ನಿರ್ದೇಶಕ ಹಾಗೂ ನಿರ್ದೇಶಕ. ನನ್ನ ಸ್ನೇಹಿತ ರಾಮ್ ತೇಜ ಈ ಸಿನಿಮಾನ ನಿರ್ದೇಶನ ಮಾಡಿದ್ದಾರೆ. ನನ್ನ ಆಪ್ತ ಮಿತ್ರ, ನನ್ನ ಹಿರಿಯಣ್ಣ ಚರಣ್ ಸುವರ್ಣ ಅವರು ಈ ಸಿನಿಮಾದ ಒನ್ ಆಫ್ ದ ಪ್ರೊಡ್ಯೂಸರ್ಸ್ ಆ್ಯಂಡ್ ಹನಿ ಚೌಧರಿ ಆಲ್ಸೋ. ಈಗ ತಾನೇ ಸಿನಿಮಾ ನೋಡ್ಕೊಂಡು ಹೊರಗಡೆ ಬರ್ತಾ ಇದ್ದೀನಿ. ಭೈರವ. ನಾನು ಇಡೀ ತಂಡಕ್ಕೆ ಶುಭ ಹಾರೈಸ್ತೀನಿ. ತುಂಬ ಕಷ್ಟಪಟ್ಟು ಮಾಡಿರೋಂಥ ಸಿನಿಮಾ. ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.